ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ನಾನು ಕಾರ್ತಿಕ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಹೌದು, ಈಗಾಗಲೇ ನಿಮಗೆ ಥಂಬ್ನೈಲ್ ಹಾಗೂ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ನಿಮ್ಮ ಒಂದು ಮೊಬೈಲ್ ನ ಕ್ಯಾಮ್ರಾನ ಯೂಸ್ ಮಾಡಿ ನೀವು ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು 3 ಇಂಪಾರ್ಟೆಂಟ್ ಆದಂತಹ ಸೆಟ್ಟಿಂಗ್ಸ್ ಅನ್ನ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಮಾಡ್ಕೊಳ್ಳಿ. ನೀವು ಕ್ಯಾಪ್ಚರ್ ಮಾಡುವಂತಹ ಫೋಟೋಸ್ ಆದ್ರೆ ಸೂಪರ್ ಆಗಿ ಬರುತ್ತೆ. ಸೊ ಏನು ಒಂದು 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಖಂಡಿತ ಈ ಒಂದು ವಿಡಿಯೋ ಆದ್ರೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಫೋಟೋಸ್ ಕ್ಯಾಪ್ಚರ್ ಮಾಡೋರ್ಗಾದ್ರೆ ಯೂಸ್ಫುಲ್ ಆಗಿರುತ್ತೆ. ಸೊ ಏನೋ ಒಂದು 3 ಸೆಟ್ಟಿಂಗ್ಸ್ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಸೂಪರ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ತರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೇ ಗೈಸ್, ಈಗ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಇದಕ್ಕಾಗಿ ನಾರ್ಮಲ್ ನಿಮ್ಮ ಒಂದು ಕ್ಯಾಮ್ರಾನ ಓಪನ್ ಮಾಡಿ. ಹೇ ಗೈಸ್, ಈ ಒಂದು ಜಾಗದಲ್ಲಿ ಗಮನಿಸಬಹುದು ಈ ರೀತಿಯಾದಂತಹ ಡಿಫರೆಂಟ್ ಆಪ್ಷನ್ಸ್ ಅನ್ನು ನೀವು ಆದ್ರೆ ಎನೇಬಲ್ ಮಾಡ್ಕೊಳ್ಬಹುದು. ನೈಟ್ ಅಂತ ಹೇಳಿ, ಅದೇ ರೀತಿಯಾಗಿ ಸ್ಲೋ ಮೋಷನ್ ಅಂತ ಹೇಳಿ, ಅದೇ ರೀತಿಯಾಗಿ ಮೂವಿ ಎಫೆಕ್ಟ್ಸ್ ಅಂತ ಹೇಳಿ. ಸೊ ಈ ಒಂದು ಆಪ್ಷನ್ಸ್ ಆದ್ರೆ ಎಲ್ಲರ ಮೊಬೈಲ್ ನಲ್ಲಿ ಈ ರೀತಿಯಾಗಿ ಡಿಫಾಲ್ಟ್ ಆಗಿ ಶೋ ಆದ್ರೆ ಆಗೋದಿಲ್ಲ. ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಶೋ ಆಗಬೇಕು ಅಂತ ಹೇಳಿದ್ರೆ ನೀವು ಆದ್ರೆ ಒಂದು ಚಿಕ್ಕ ಸೆಟ್ಟಿಂಗ್ ಆದ್ರೆ ಮಾಡ್ಕೊಳ್ಬೇಕಾಗುತ್ತೆ. ಜಾಗದಲ್ಲಿ 3 ಡಾಟ್ಸ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಕೆಲವೊಂದು ಮೊಬೈಲ್ಸ್ ನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆದ್ರೆ ಇರುತ್ತೆ, ನೀವು ಅದನ್ನ ಆದ್ರೆ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಳ್ಬಹುದು. ಸೊ ಈಗ ಇದನ್ನ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಅಂತ ಹೇಳಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಅಂದ್ರೆ ಇಲ್ಲಿ ಕಸ್ಟಮೈಸ್ ಅಂತ ಹೇಳಿ ಒಂದು ಆಪ್ಷನ್ ಅದ್ರ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಈ ಒಂದು ಜಾಗದಲ್ಲಿ ಫ್ಯೂಚರ್ ಲೇಔಟ್ಸ್ ಅಂತ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ಎಲ್ಲ ಒಂದು ಆಪ್ಷನ್ಸ್ ಆದ್ರೆ ಕೂತ್ಕೊಂಡಿರುತ್ತೆ. ಸೊ ಈ ಒಂದು ಆಪ್ಷನ್ಸ್ ನಿಮಗೆ ಶೋ ಆಗಬೇಕು ಅಂತ ಹೇಳಿದ್ರೆ ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿ. ಸೊ ಫಸ್ಟ್ ಇಲ್ಲಿ ತಗೊಂಬನ್ನಿ. ಅದೇ ರೀತಿಯಾಗಿ ಯಾವ್ದು ಫ್ಯೂಚರ್ಸ್ ಬೇಕಾಗುತ್ತೋ ಸೊ ಆ ಒಂದು ಫ್ಯೂಚರ್ಸ್ ಎಲ್ಲ ಸಹ ನೀವು ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡ್ ಬರ್ಬೋದು. ಸೊ ಈಗ ನಾದ್ರೆ ಡ್ಯೂಯಲ್ ವಿಡಿಯೋ ಅನ್ನೋದನ್ನ ಸಹ ತಗೊಂಡ್ ಬರ್ತೀನಿ. ಸೊ ಇನ್ ಕೇಸ್ ಜಾಗ ಇಲ್ಲ ಅಂತ ಹೇಳಿದ್ರೆ, ಫುಲ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅಗತ್ಯ ಇಲ್ಲದೆ ಇರುವಂತಹ ಆಪ್ಷನ್ ಏನಾದ್ರು ಇಲ್ಲಿದೆ ಅಂತ ಹೇಳಿದ್ರೆ ಸೊ ನೀವು ಆದ್ರೆ ಅದನ್ನ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿ. ಸೊ ಬೇಕಾಗುವಂತಹ ಆಪ್ಷನ್ಸ್ ಅನ್ನ ಇಲ್ಲಿ ನೀವು ಆದ್ರೆ ಹಾಕೊಳ್ಬಹುದು. ಸೊ ಒಂದು ಬೇಕಾಗುವಂತಹ ಟೂಲ್ಸ್ ಅನ್ನ ಒಂದು ಜಾಗದಲ್ಲಿ ನೀವು ಆದ್ರೆ ಆಡ್ ಮಾಡ್ಕೊಳ್ಬಹುದು. ಸೊ ಒಂದು ಬಾರಿ ಆಡ್ ಮಾಡಿ, ನಂತರ ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ವಾ, ಟಿಕ್ ಮಾರ್ಕ್ ಆದ್ರೆ ಇದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಈಗ ಒಂದು ಜಾಗದಲ್ಲಿ ಹಾಗೆ ಒಂದು ನೈಟ್ ಅಂತ ಹೇಳಿ ಒಂದು ಆಪ್ಷನ್ ಆದ್ರೆ ಇತ್ತು, ಬಟ್ ಈಗ ಒಂದು ಆಪ್ಷನ್ ಆದ್ರೆ ಹೋಯ್ತು. ಸೊ ಅದೇ ಜಾಗದಲ್ಲಿ ಶಾರ್ಟ್ ವಿಡಿಯೋ ಅಂತ ಹೇಳಿ, ವಿಡಿಯೋ ಅಂತ ಹೇಳಿ, ಸೊ ಡಬಲ್ ವಿಡಿಯೋ ಒಂದೇ ಬಾರಿ ರೆಕಾರ್ಡ್ ಆಗೋ ರೀತಿ, ಅಂದ್ರೆ ಬ್ಯಾಕ್ ಗ್ರೌಂಡ್ ಅದೇ ರೀತಿಯಾಗಿ ಫ್ರಂಟ್ ಆದ್ರೆ ರೆಕಾರ್ಡ್ ಆಗೋ ರೀತಿಯಾಗಿ. ಸೊ ಆದ್ರೆ ನನ್ನನ್ನ ಶೋ ಮಾಡ್ತಿಲ್ಲ. ಸೊ ಈ ರೀತಿಯಾಗಿ ನೀವು ಆದ್ರೆ ರೆಕಾರ್ಡ್ ಆದ್ರೆ ಮಾಡ್ಕೊಳ್ಬಹುದು. ಇದಾದ್ರೆ ಫಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಆಗಿರುವಂತದ್ದು. ಈಗ ನೀವು ಫೋಟೋಸ್ ಏನಾದ್ರು ತೆಗಿತೀರಾ ಅಂತ ಹೇಳಿದ್ರೆ ಸೊ ಅದನ್ನ ಹೈ ಕ್ವಾಲಿಟಿಯಲ್ಲಿ, ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಎಷ್ಟು ಕ್ವಾಲಿಟಿ ಬರ್ಲಿಕ್ಕೆ ಆಗುತ್ತೋ ಸೊ ಅಷ್ಟು ಕಂಪ್ಲೀಟ್ ಕ್ವಾಲಿಟಿ ಬರೋ ರೀತಿಯಾಗಿ ಫೋಟೋಸ್ ಅನ್ನ ಕ್ಲಿಕ್ ಮಾಡಬಹುದು. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯಾಮ್ರಾ ಆಪ್ ಅನ್ನ ಓಪನ್ ಮಾಡಿ. ಸೊ ಒನ್ಸ್ ಓಪನ್ ಮಾಡಿ, ಎಲ್ಲರೂ ಮಾಡುವಂತಹ ತಪ್ಪೇನು ಅಂತ ಹೇಳಿದ್ರೆ ಸೊ ಓಪನ್ ಮಾಡಿದಾದ್ಮೇಲೆ ಇಲ್ಲೇ ಡೈರೆಕ್ಟ್ ಆಗಿ ಫೋಟೋಸ್ ಅನ್ನ ಕ್ಲಿಕ್ ಮಾಡ್ಬಿಡ್ತೀರಾ. ಇನ್ಮೇಲಿಂದ ಈ ರೀತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಹೀಗೆ ಲೆಫ್ಟ್ ಅಲ್ಲಿ ಸ್ಕ್ರಾಲ್ ಮಾಡಿದಿರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಪ್ರೋ ಆಪ್ಷನ್ ಆದ್ರೆ ಇರುತ್ತೆ. ಸೊ ಆದ್ರೆ ನೀವು ಗಮನಿಸಬಹುದು ಪ್ರೋ ಆಪ್ಷನ್ ಆದ್ರೆ ಇರುವಂತದ್ದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ. ಸೊ ಇಲ್ಲಾಂದ್ರೆ ನಿಮ್ಮ ಒಂದು ಮೊಬೈಲ್ ನ ಮೆಗಾ ಪಿಕ್ಸೆಲ್ಸ್ ಎಷ್ಟಿರುತ್ತೆ ಸೊ ಅದು ಸಹ ಒಂದು ಜಾಗದಲ್ಲಿ ಶೋ ಆಗ್ತಿರುತ್ತೆ. ಸೊ ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ನಿಮ್ಮ ಒಂದು ಮೊಬೈಲ್ ನ ಸೊ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮೊಬೈಲ್ ಎಷ್ಟರ ಮಟ್ಟಕ್ಕೆ ಫೋಟೋನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತೋ ಸೊ ಆ ಒಂದು ಕ್ವಾಲಿಟಿ ಎಲ್ಲಾದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದಾದ್ರೆ ಸೂಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ವಿಡಿಯೋ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿಂದ ಮಾಡ್ಕೊಳ್ಬಹುದು, ಅಥವಾ ಫೋಟೋನ ಇಡಬೇಕು ಅಂದ್ರೆ ಫೋಟೋ ಸಹ ಇಲ್ಲಾದ್ರೆ ಡೈರೆಕ್ಟ್ ಆಗಿ ಇಟ್ಕೊಳ್ಬಹುದು. ಸೊ ಇದಾದ್ರೆ ಸೂಪರ್ ಆಗಿರುವಂತಹ ಆಪ್ಷನ್. ತುಂಬಾ ಜನ ಆದ್ರೆ ಯೂಸ್ ಮಾಡ್ತಿಲ್ಲ, ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ. ಸೊ ಈಗ ಮೂರನೇ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ ಆದ್ರೆ ಬರ್ತಿದೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಕ್ಯಾಮ್ರಾನ ಓಪನ್ ಮಾಡಿ. ನಂತರ 3 ಡಾಟ್ಸ್ ಇದೆಯಲ್ವಾ, ಸೊ ಸೇಮ್ ಇದನ್ನ ಕ್ಲಿಕ್ ಮಾಡಿ. ನಂತರ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ. ಸೊ ಈ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಪಿಕ್ಚರ್ ಕ್ವಾಲಿಟಿ ಅಂತ ಹೇಳಿ ಇರುವಂತದ್ದು. ಸೊ ಇದಾದ್ರೆ ಎಲ್ಲರ ಮೊಬೈಲ್ ನಲ್ಲಿ ಸಹ ಡಿಫಾಲ್ಟ್ ಆಗಿ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಲೋ ಅಂತ ಹೇಳಿ ಇರುತ್ತೆ. ಸೊ ನೀವು ಆದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೈ ಅನ್ನ ಕ್ಲಿಕ್ ಮಾಡಿ ಗಾಯ್ಸ್. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಮೊಬೈಲ್ ನಲ್ಲಿ ಏನೇ ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಲಿಟ್ರಲಿ ತುಂಬಾ ಕ್ವಾಲಿಟಿ ಅಲ್ಲಾದ್ರೆ ಬರುತ್ತೆ. ಸೊ ಈಗ ಆದ್ರೆ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಒಂದು ಫೋಟೋವನ್ನ, ನೀವೇ ನೋಡಬಹುದು. ಸೊ ಡೀಟೇಲ್ಡ್ ಆಗಿ ಬರುತ್ತೆ, ನಾವು ಝೂಮ್ ಮಾಡಿದ್ರು ಸಹ ಲಿಟ್ರಲಿ ತುಂಬಾ ಡೀಟೇಲ್ಡ್ ಆಗಾದ್ರೆ ಬರುತ್ತೆ ಫೋಟೋಸ್ ಆದ್ರೆ. ಸೊ ಒಂದು ಜಾಗದಲ್ಲಿ ನೀವು ಆದ್ರೆ ಗಮನಿಸಬಹುದು ಎಷ್ಟು ಡೀಟೇಲ್ಡ್ ಆಗಿ ಬಂದಿದೆ ಅಂತ ಹೇಳಿ. ಇವನ್ ಸೊ ಬ್ಲರ್ ಆಗಿ ಏನು ಸಹ ಇಲ್ಲ, ಲಿಟ್ರಲಿ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ನೀವು ಆದ್ರೆ ಗಮನಿಸ್ತಿದ್ರೆ ಒಂದು ಜಾಗದಲ್ಲಿ ಸೊ ಈ ರೀತಿಯಾಗಿ ನೀವು ಆದ್ರೆ ಪಿಕ್ಚರ್ ಕ್ವಾಲಿಟಿನ ಹೈ ಮಾಡೋದ್ರಿಂದ ಸೊ ನಿಮ್ಮ ಒಂದು ಮೊಬೈಲ್ ಎಷ್ಟರ ಮಟ್ಟಕ್ಕೆ ಒಂದು ಫೋಟೋವನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುತ್ತೋ ಸೊ ಅಷ್ಟರ ಮಟ್ಟಕ್ಕೆ ಕ್ವಾಲಿಟಿ ಆಗಾದ್ರೆ ಫೋಟೋನ ಕೊಡುತ್ತೆ. ಈ ಒಂದು ಆಪ್ಷನ್ಸ್ ಅನ್ನು ಯೂಸ್ ಮಾಡ್ಕೊಂಡು ನೀವು ಆದ್ರೆ ನಿಮ್ಮ ಒಂದು ಡೈಲಿ ಲೈಫ್ ನಲ್ಲಿ ಫೋಟೋ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಬಹುದು. ಸೊ ಇದಾದ್ರೆ ಈ ಒಂದು 3 ಸೆಟ್ಟಿಂಗ್ಸ್ ಆದ್ರೆ ಆಗಿರುವಂತದ್ದು. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿಯಾದಂತಹ ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ
ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಒಂದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.